Yes, welcome to GS Competitive Content. Very good morning, all of you. ಇವತ್ತಿನ ಪ್ರಚಲಿತ ಘಟನೆಗಳನ್ನ ನೋಡೋಣ. ನಾವು ಒಟ್ಟಾರೆಯಾಗಿ ಮೂರು ಹಂತದಲ್ಲಿ ಪ್ರಚಲಿತ ಘಟನೆಗಳನ್ನ ನೋಡ್ತೇವೆ. ಒಂದು ರಾಜ್ಯ ಮಟ್ಟದಲ್ಲಿ, ಇನ್ನೊಂದು ಕೇಂದ್ರ ಮಟ್ಟದಲ್ಲಿ, ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಮೂರು ಮೂರು ಮಟ್ಟದಲ್ಲಿ ಸ್ಟೇಟ್ ನ್ಯೂಸ್ ಅಂಡ್ ನ್ಯಾಷನಲ್ ನ್ಯೂಸ್ ಅಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಮೂರು ಹಂತಗಳಲ್ಲಿ ನೋಡಿಕೊಂಡು ಕರೆಂಟ್ ಅಫೇರ್ಸ್ ಅನ್ನ ನೋಡಲಿದ್ದೇವೆ. ಸೊ ಚರ್ಚೆ ಮಾಡ್ತಾ ಹೋಗೋಣ. ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಂಗೆ ಯಾವೆಲ್ಲ ವಿಚಾರಗಳು ಇದಾವೆ ಅಂತಂದ್ರೆ, ಮೂಡಲಪಾಲ್ಯ ಯಕ್ಷಗಾನ ಇನ್ ಮಂಡ್ಯದಲ್ಲಿ ಮೂಡಲಪಾಲ್ಯ ಯಕ್ಷಗಾನ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ನೋಡಿ, ಇದು ಮೂಲತಃ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆ, ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಹುಟ್ಟಿಕೊಳ್ಳುತ್ತೆ. ಮತ್ತೆ ಇದರ ಸಾಕಷ್ಟು ವ್ಯತ್ಯಾಸಗಳು ಇದಾವೆ. ನಮ್ಮ ದೇಶದಲ್ಲಿ ಕರ್ನಾಟಕದಿಂದ ಯಕ್ಷಗಾನ ಕ್ಲಾಸಿಕಲ್ ಡ್ಯಾನ್ಸ್ ಆಗಿ ಹೊರಹೊಮ್ಮಿದೆ, ಅದು ಕೂಡ ನಿಮ್ಗೆ ಗೊತ್ತಿದೆ. ಆ ಇದರಲ್ಲಿ ಸಾಕಷ್ಟು ಟೈಪ್ಸ್ಗಳಿದಾವೆ ಯಕ್ಷಗಾನದಲ್ಲಿ. ನಾಳೆ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದ್ರಿ, ಈ ಒಂದು ಯಕ್ಷಗಾನ ಯಾವ ಒಂದು ಪ್ರದೇಶಕ್ಕೆ ಸೇರಿದೆ ಅಂತೇಳಿ. ನೋಡಿ, ಮೂಡಲ್ಪಾಲ್ಯ ಯಕ್ಷಗಾನ ಅನ್ನೋದು ಇದು ಕರ್ನಾಟಕದ ಕೆಲವು ಪೂರ್ವ ಪ್ರದೇಶಗಳು ಸಂಬಂಧಪಡುತ್ತೆ. ಎಕ್ಸಾಂಪಲ್ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಆಗಿರ್ಬೋದು, ಅರಸೀಕೆರೆ ಆಗಿರ್ಬೋದು, ಮಂಡ್ಯ ಮತ್ತೆ ನಾಗಮಂಗಲ ತಾಲೂಕು, ಮತ್ತೆ ತುಮಕೂರು ಜಿಲ್ಲೆಯ ತುರುವೇಕೆರೆ, ಹಿರಿಯೂರು, ಚಿತ್ರದುರ್ಗ, ಜಿಲ್ಲೆಯ ಚಳ್ಳಕೆರೆ, ಉತ್ತರ ಕರ್ನಾಟಕ ಒಳಗೊಂಡಿದೆ. ಇನ್ನು ಹಲವು ಪ್ಲೇಸ್ಗಳನ್ನ ನೋಡೋದಾದ್ರೆ ಇನ್ನೊಂದು ನೋಡಿ, ಪಡವಲ್ಪಾಯ ಯಕ್ಷಗಾನ ಇದು ಕರ್ನಾಟಕದ ಪಶ್ಚಿಮ ಭಾಗಕ್ಕೆ ಸಂಬಂಧಪಟ್ಟಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಮತ್ತೆ ತೆಂಕುತಿಟ್ಟು ಯಕ್ಷಗಾನ ಸಂಬಂಧಪಟ್ಟದ್ದು ಯಾವುದು? ಕಾಸರಗೋಡು, ಮಂಗಳೂರು, ಉಡುಪಿ, ಸಂಪಾಜೆ, ಸುಳ್ಯ, ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ, ಕಾರ್ಕಳ ಇತ್ಯಾದಿ ಪ್ರದೇಶಗಳಿಗೆ ಇದು ಸೀಮಿತಗೊಂಡಿದೆ. ಮತ್ತೆ ಬಡಗುತಿಟ್ಟು ಉಡುಪಿಯಿಂದ ಕುಂದಾಪುರ ಪ್ರದೇಶ, ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಬಡಗುತಿಟ್ಟು ಉತ್ತರ ಕನ್ನಡ ತಿಟ್ಟು ಅಂತ ಬರುತ್ತೆ. ಉತ್ತರ ಕನ್ನಡದ ಕೆಲವು ಪ್ರದೇಶಗಳಿಗೆ ಇದು ಸಂಬಂಧಪಡ್ತಕ್ಕಂಥದ್ದು. ಸೊ ಇದಿಷ್ಟು ಯಕ್ಷಗಾನಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಕರ್ನಾಟಕದಲ್ಲಿ ಜೀನ್ಸ್ ಪಾರ್ಕ್, ಬಳ್ಳಾರಿಯಲ್ಲಿ ಜೀನ್ಸ್ ಪಾರ್ಕ್ ಅಭಿವೃದ್ಧಿ ಆಗಲಿದೆ. ಜೀನ್ಸ್ ಪಾರ್ಕ್ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ ಬಳ್ಳಾರಿಯ ಒಂದು ನೋಡಿ, ಸಂಜೆ ರಾಯನ ಕೋಟೆಯಲ್ಲಿ 154 ಎಕರೆ ಪ್ರದೇಶದಲ್ಲಿ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಿದೆ. ಜಾಗತಿಕವಾಗಿ ಹೆಸರಾಂತ ಕಂಪನಿಗಳು ಇಲ್ಲಿ ಬಂದು ಉದ್ದೇಶಿತ ಪಾರ್ಕ್ಗಳನ್ನು ತಮ್ಮ ಘಟಕಗಳನ್ನಾಗಿ ಸ್ಥಾಪಿಸುವ ಒಂದು ನಿರೀಕ್ಷೆ ಇದೆ. ಭಾರತದ ಒಂದು ಕರ್ನಾಟಕದ ಒಂದು ಆರ್ಥಿಕತೆಯನ್ನ ಅಥವಾ ಕರ್ನಾಟಕದ ಒಂದು ದೇಶೀಯ ವಸ್ತುಗಳನ್ನ ಇಲ್ಲಿ ಬಲಪಡಿಸಲಿಕ್ಕೆ ಒಂದು ರೀತಿಯ ಸಹಾಯ ಆಗತ್ತೆ ಅಂತ ಹೇಳ್ಬೋದು. ಇದು 16 ನೇರ ಮತ್ತು ಪರೋಕ್ಷ ಉದ್ಯೋಗಗಳು ಕೂಡ ಸೃಷ್ಟಿ ಆಗ್ತವೆ. ಆಲ್ಮೋಸ್ಟ್ ಯಾವುದೇ ಒಂದು ಹೊಸ ಯೋಜನೆ ಬಂದಾಗ ಅದರಲ್ಲಿ ಸಾಕಷ್ಟು ಉದ್ಯೋಗಗಳು ಆಗ್ತವೆ. ಸೊ ಅದೇ ನಿಟ್ಟಿನಲ್ಲಿ ಇಲ್ಲಿ ಕೂಡ ಜೀನ್ಸ್ ಪಾರ್ಕ್ ಯಾವಾಗ ಉದ್ಘಾಟನೆ ಆಗ್ತವೆ ಬಳ್ಳಾರಿಯಲ್ಲಿ, ಸೊ ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ಕನ್ನಡಿಗರಿಗೆ ಉದ್ಯೋಗಗಳು ಸಿಗ್ತವೆ ಅಂತ ಕೈಗಾರಿಕೆ ಇಲಾಖೆಯ ಜವಳಿ ಇಲಾಖೆ ನೆರವಿನಿಂದ ಪ್ರದೇಶವನ್ನು ಸಂಘಟಿತ ರಫ್ತು ಮತ್ತು ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಇದನ್ನ ನಿಯೋಜಿಸಲಾಗಿದೆ. ಮತ್ತು ಇನ್ನೊಂದು ವಿಚಾರ ಏನಂತಂದ್ರೆ, ಆಕ್ಟರ್ ಕಿಶೋರ್ ಅವರು ನ್ಯೂಸ್ ಅಲ್ಲಿದ್ದಾರೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ರಾಯಭಾರಿಯಾಗಿ ನಟ ಕಿಶೋರ್ ನೇಮಕ ಆಗಿದ್ದಾರೆ. ಕರ್ನಾಟಕ ಸರ್ಕಾರ ಇವರ ಈ ಒಂದು ನೇಮಕಾತಿಯನ್ನ ಹೊರಡಿಸಿದೆ. ನೋಡಿ, ಕರ್ನಾಟಕ ಸರ್ಕಾರವು 2024-25ನೇ ಸಾಲಿನಲ್ಲಿ ಮಾರ್ಚ್ 1ರಿಂದ 8 2025ರವರೆಗೆ ಬೆಂಗಳೂರಿನಲ್ಲಿ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಆಯೋಜಿಸಲು ಹೊರಡಿಸಿದೆ ನಮ್ಮ ಬೆಂಗಳೂರಲ್ಲಿ. ಸೊ ಈ ಒಂದು ಉದ್ದೇಶಕ್ಕಾಗಿ ಏನಂತಂದ್ರೆ, ಚಲನಚಿತ್ರೋತ್ಸವವನ್ನು ಮತ್ತಷ್ಟು ಉತ್ತೇಜಿಸುವ ಸಲುವಾಗಿ ಕನ್ನಡದ ಒಂದು ಚಲನಚಿತ್ರ ಆಗಿರ್ಬೋದು ಅಥವಾ ಇಡೀ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರಗಳ ಒಂದು ಪರಿಚಯ ಇಲ್ಲಿ ಎಲ್ಲರಿಗೂ ಕೂಡ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಇವರನ್ನ ರಾಯಭಾರಿಯನ್ನಾಗಿ ಮಾಡಲಾಗಿದೆ. ಇವರನ್ನ ಯಾಕೆ ಮಾಡಿದ್ರು ಅಂದ್ರೆ, ಇವರು ಹಲವು ಭಾಷೆಗಳಲ್ಲಿ ನಟಿಸಿದ್ದಾರೆ. ಇಡೀ ಒಂದು ಇಂಡಿಯನ್ ಆಕ್ಟರ್ ಅಂತ ಹೇಳ್ಬೋದು. ಕನ್ನಡಿಗರಾದಂತ ಇವರು ಭಾರತದಾದ್ಯಂತ ಹೆಸರಾಂತ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಿಂದಿ ಮತ್ತು ಎಲ್ಲಾ ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ನಟಿಸುವ ಮೂಲಕ ಸಾರ್ವಜನಿಕ ಮನ್ನಣೆಯನ್ನು ಗಳಿಸಲು ಪ್ರಸಿದ್ಧಿ ಈ ಒಂದು ನಮ್ಮ ನಟ ಕಿಶೋರ್ಗೆ ಸಂಬಂಧಪಡುತ್ತೆ. ಇವರು 16ನೇ ಆವೃತ್ತಿಯ ಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಿಸಲಾಗಿದೆ ಎಂದು ಆದೇಶದಲ್ಲಿ ಕರ್ನಾಟಕ ಸರ್ಕಾರ ತಿಳಿಸಲಾಗಿದೆ. ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಯಾವೆಲ್ಲ ಸುದ್ದಿ ಇದಾವೆ ಅಂತ ಚರ್ಚೆ ಮಾಡೋದಾದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಅಷ್ಟೇ ಫಸ್ಟ್ ಗ್ರೀನ್ ಹೈಡ್ರೋಜನ್ ಹಬ್ ಇನ್ ಇಂಡಿಯಾ ಎಲ್ಲಿ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣದಲ್ಲಿ 2 ಲಕ್ಷ ಕೋಟಿಗೂ ಅಧಿಕ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಗ್ರೀನ್ ಹೈಡ್ರೋಜನ್ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಪರಿಸರವನ್ನ ಸಂರಕ್ಷಣೆ ಮಾಡೋದು, ಪರಿಸರ ಮಾಲಿನ್ಯವನ್ನ ತಡೆಗಟ್ಟುವ ಉದ್ದೇಶದಿಂದ ಇದು ಗ್ರೀನ್ ಹೈಡ್ರೋಜನ್ ಅನ್ನ ಒಂದು ರೀತಿ ಕಾರ್ಬನ್ ಮುಕ್ತ ಜೀರೋ ಕಾರ್ಬನ್ ಅನ್ನ ಮಾಡಲಿಕ್ಕೆ ಈ ಗ್ರೀನ್ ಹೈಡ್ರೋಜನ್ ಬಹಳ ಪ್ರಮುಖವಾಗುತ್ತೆ. ಎಸ್, ಶಂಕುಸ್ಥಾಪನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ವಿಶಾಖಪಟ್ಟಣದಲ್ಲಿ. ಮತ್ತೆ ನೋಡಿ, ಇದು ಆಲ್ಮೋಸ್ಟ್ 5:30ಕ್ಕೆ
ಉದ್ಘಾಟನೆ ಆಯಿತು. 8th ಜನವರಿ ಸಂಜೆ 5:30ಕ್ಕೆ ಉದ್ಘಾಟನೆ ಆಯಿತು. 8th January 2025 ವಿಶಾಖಪಟ್ಟಣದಲ್ಲಿ. ಓಕೆನಾ. PM to dedicated to the nation inaugurate and lay foundation stone of project worth 2 lakh crore 2 ಲಕ್ಷ ಕೋಟಿ ಇದರ ಒಂದು ವರ್ತ್ ಇದೆ. ಜೊತೆಗೆ ನೋಡಿ ಹಲವಾರು ವಿಚಾರಗಳು ಇಲ್ಲಿದಾವೆ. ರೈಲ್ವೆ ಅಂಡ್ ರೋಡ್ ಪ್ರಾಜೆಕ್ಟ್ ವರ್ತ್ 90,500 ಕೋಟಿ. ಇದಕ್ಕೆ ಸಂಬಂಧಪಟ್ಟಂಗೆ ರೈಲ್ವೆ ಮತ್ತು ರೋಡ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಗೆ ಕೂಡ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಉದ್ಘಾಟನೆಯಲ್ಲಿ ತಿಳಿಸಿದರು. ಎಸ್. ಇನ್ನು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಫಸ್ಟ್ ಟ್ರೈನ್ ಫ್ರಮ್ ದಿ ಡೆಲ್ಲಿ ಟು ಕಾಶ್ಮೀರ್. ನಮಗೆ ಯಾವಾಗ 370 ಆರ್ಟಿಕಲ್ ಯಾವಾಗ ರದ್ದಾಯಿತು, ಅಲ್ಲಿಂದ ಕಾಶ್ಮೀರದ ಒಂದು ಸಂಬಂಧಗಳು ಹೆಚ್ಚಾಗ್ತಾ ಇದಾವೆ. ಕಾಶ್ಮೀರದಲ್ಲಿ ನಮ್ಮ ಒಂದು ಪ್ರಾಜೆಕ್ಟ್ಗಳು ಜಾಸ್ತಿ ಆಗ್ತಾ ಇದಾವೆ, ರೈಟ್. ಆ ನಿಟ್ಟಿನಲ್ಲಿ ಇಲ್ಲೊಂದು ಮಹತ್ವದ ಬದಲಾವಣೆ ಆಗಿದೆ. ಫಸ್ಟ್ ಟ್ರೈನ್ ಫ್ರಮ್ ದಿ ಡೆಲ್ಲಿ ಟು ಕಾಶ್ಮೀರ್. ದೆಹಲಿಯಿಂದ ಕಾಶ್ಮೀರಕ್ಕೆ ಮೊದಲ ಒಂದು ಟ್ರೈನ್ ಆನ್ ರಿಪಬ್ಲಿಕ್ ಡೇ ಎಂದು ಹೋಗಲಿದೆ. ಈ ಜನವರಿ 26ಕ್ಕೆ ಗಣರಾಜ್ಯೋತ್ಸವ ದಿನದಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ. ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ನೋಡೋದಾದ್ರೆ, ನೋಡಿ ಇದು ಉದಂಪುರಿಂದ ಸ್ಟಾರ್ಟ್ ಆಗುತ್ತೆ. ಉದಂಪುರಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ ಉದಂಪುರಿಂದ ಹೋಗುತ್ತೆ. ನೋಡಿ 38 ಟನಲ್ಸ್ ವಿತ್ ಕಂಬೈನ್ಡ್ ಲೆಂತ್ 119 ಕಿಲೋಮೀಟರ್, ಜೊತೆಗೆ 119 ಕಿಲೋಮೀಟರ್ ಟನಲ್ ಇದೆ ಅಂತೆ. ಅದಾದ ನಂತರ ಮತ್ತೆ ಇಲ್ಲಿ 927 ಬ್ರಿಡ್ಜಸ್ ವಿತ್ ಕಂಬೈನ್ಡ್ ಲೆಂತ್ ಆಫ್ 13 ಕಿಲೋಮೀಟರ್. ಮತ್ತೆ ನೋಡಿ ಉದಂಪುರಿಂದ ಬಾರಾಮುಲ್ಲಾ, ಜಮ್ಮು ಕಾಶ್ಮೀರದ ಬಾರಾಮುಲ್ಲಾಕ್ಕೆ ಇದು ಹೋಗುತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್. ಮತ್ತೆ ನೋಡಿ ಯಾವ್ಯಾವ ಪ್ರದೇಶಗಳನ್ನ ಹಾದು ಹೋಗುತ್ತೆ ಅಂತಂದ್ರೆ, ಇಂಜಿಕಾಡ್ ಬ್ರಿಡ್ಜ್ ಆಗಿರ್ಬೋದು, ಚಿನಾಬ್ ನದಿ ಬರ್ತದೆ, ಸಿಂಧು ನದಿ, ಉಪನದಿ. ಮತ್ತೆ ಇಲ್ಲಿ ಇನ್ನೂ ವರ್ಕ್ ನಡೀತಾ ಇದೆ. ಬನಿಹಾಲ್ ಮತ್ತೆ ಶ್ರೀನಗರ ಈ ಒಂದು ಪ್ರದೇಶಗಳನ್ನ ಹಾದು ಹೋಗ್ತಕ್ಕಂಥದ್ದು ಈ ಟ್ರೈನ್. ನೋಡಿ ವರ್ಲ್ಡ್ ಹಿಂದಿ ಡೇನ ಜನವರಿ 10ರಂದು ಆಚರಿಸಲಾಗಿದೆ. ಪ್ರತಿ ವರ್ಷ ಜನವರಿ 10ರಂದು ವಿಶ್ವ ಹಿಂದಿ ದಿನವನ್ನು ಆಚರಿಸಲಾಗ್ತಾ ಇದೆ. ಇದು ಜಾಗತಿಕ ಮಟ್ಟದಲ್ಲಿ ಹಿಂದಿ ಭಾಷೆಯ ಪ್ರಚಾರವನ್ನು ಆಚರಿಸುವ ಪ್ರಮುಖ ಒಂದು ದಿನವಾಗಿದೆ. 2025ರಲ್ಲಿ ಇಲ್ಲಿ ನೋಡಿ ಥೀಮ್ ಬಹಳ ಇಂಪಾರ್ಟೆಂಟ್ ಥೀಮ್ ಅನ್ನ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಎ ಗ್ಲೋಬಲ್ ವಾಯ್ಸ್ ಆಫ್ ಯೂನಿಟಿ ಅಂಡ್ ಕಲ್ಚರ್ ಪ್ರೈಡ್ ಇಸ್ ಗೋಯಿಂಗ್ ಟು ಬಿ ಫಾಲೋ. ಏಕತೆ ಮತ್ತು ಸಂಸ್ಕೃತಿಯ ಹೆಮ್ಮೆಯ ಜಾಗತಿಕ ಧ್ವನಿ ಎಂದು ಇದರ ಥೀಮ್ ಆಗಿದೆ, ಈ ವರ್ಷದ ಥೀಮ್ ಆಗಿದೆ. ಮತ್ತೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಷಯಗಳು ಯಾವಿದಾವೆ ಅಂತಂದ್ರೆ ನೋಡೋದಾದ್ರೆ, ಇಂಡಿಯಾಸ್ ರ್ಯಾಂಕಿಂಗ್ ಇನ್ ದ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2025 ಡ್ರಾಪ್ಡ್ ಟು ದ 85 ಫ್ರಮ್ ದಿ 80. ನೋಡಿ ನಮ್ಮ ಒಂದು ಈಗ ಗೊತ್ತಿರಬಹುದು, ಜಾಗತಿಕ ಮಟ್ಟದಲ್ಲಿ ಈ ಎನ್ಲಿ ಪಾಸ್ಪೋರ್ಟ್ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ನಾವು ವಿತೌಟ್ ವೀಸಾ, ಯಾವುದೇ ರೀತಿಯ ವೀಸಾ ಅಂದ್ರೆ ಏನ್ರಿ, ಆ ದೇಶಗಳು ನಾವೇನಾದ್ರೂ ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ಆ ದೇಶಗಳು ನಮಗೆ ಕೊಡ್ತಕ್ಕಂಥ ಒಂದು ಪರ್ಮಿಷನ್ ಇದ್ದಂತೆ. ಅವ್ರು ಪರ್ಮಿಷನ್ ಕೊಟ್ರೆ ಮಾತ್ರ, ಅಂದ್ರೆ ಅವ್ರು ವೀಸಾ ಕಳಿಸಿದ್ರೆ ಮಾತ್ರ ನಾವು ಆ ದೇಶಕ್ಕೆ ಹೋಗಬಹುದ್ರಿ. ಓಕೆನಾ. ಸೊ ಆ ನಿಟ್ಟಿನಲ್ಲಿ ಈ ಎನ್ಲಿ ಪಾಸ್ಪೋರ್ಟ್ ಏನ್ ಮಾಡುತ್ತೆ, ಕೆಲವು ದೇಶಗಳಿಗೆ ವೀಸಾ ಮುಕ್ತ ದೇಶವನ್ನಾಗಿ ಮಾಡ್ತವೆ. ಆ ರ್ಯಾಂಕ್ಗಳನ್ನ ರಚಿಸ್ತಾ ಬರುತ್ತೆ, ಯಾವ ದೇಶಗಳಿಗೆ ಎಷ್ಟು ದೇಶಗಳಲ್ಲಿ ವೀಸಾ ಇಲ್ಲದೆ ಹೋಗಬಹುದು ಅನ್ನೋ ಒಂದು ಇಂಡೆಕ್ಸ್ ಅನ್ನ ಇದು ರೆಡಿ ಮಾಡುತ್ತೆ. ಎನ್ಲಿ ಪಾಸ್ಪೋರ್ಟ್ ಈ ಒಂದು ವರದಿಯನ್ನು ಕೊಟ್ಟಿದೆ. ನೋಡಿ ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2025ರಲ್ಲಿ ಭಾರತ ಲಾಸ್ಟ್ ಇಯರ್ 2024ರಲ್ಲಿ 83 ಸ್ಥಾನ, ನಿಮ್ದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ 5ಕ್ಕೆ ಬಂದಿದೆ, 85ಕ್ಕೆ ಬಂದಿದೆ. ಕಳೆದ ವರ್ಷ ಚೆನ್ನಾಗಿತ್ತು, ಈ ವರ್ಷದ ಸ್ವಲ್ಪ ಕಳಪೆ ಮಟ್ಟದಲ್ಲಿ ಇಳಿಕೆಯಾಗಿದೆ ಅಂತ ಹೇಳ್ಬೋದು. ಭಾರತದ ಒಂದು ರ್ಯಾಂಕ್ ಎಷ್ಟಿದೆ ರೀ, 85ನೇ ರ್ಯಾಂಕ್ ಇದೆ ನೋಡಿ. 57 ದೇಶಗಳಿಗೆ ನಾವು ವೀಸಾ ಇಲ್ಲದೆ ಹೋಗಬಹುದು. ವಿತೌಟ್ ವೀಸಾ ವಿ ಕ್ಯಾನ್ ಗೋ ಟು ದ ಅದರ್ ಕಂಟ್ರೀಸ್, 57 ಕಂಟ್ರೀಸ್. ಇನ್ನು ಹೆಚ್ಚಿನ ವಿಚಾರ ನೋಡೋದಾದ್ರೆ, ಟಾಪ್ 10 ಅಲ್ಲಿ ಯಾವಿದಾವೆ ಅಂತಂದ್ರೆ, ಸಿಂಗಾಪುರ್ ಇದೆ, 195 ದೇಶಗಳು. ನೋಡಿ ಎಕ್ಸಾಮ್ ಅಲ್ಲಿ ಕೇಳಬಹುದ್ರಿ, 195 ದೇಶಗಳಿಗೆ ವೀಸಾ ಫ್ರೀ. ಆಮೇಲೆ ಜಪಾನ್ 2ನೇ ಸ್ಥಾನದಲ್ಲಿ ಜಪಾನ್ ಇದೆ, 193. 3ನೇ ಒಂದು ಸ್ಥಾನದಲ್ಲಿ ಬಹಳಷ್ಟು ದೇಶಗಳಿದ್ದಾವೆ, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಇಟಲಿ, ಸೌತ್ ಕೊರಿಯಾ, ಸ್ಪೇನ್. ಇಷ್ಟು ದೇಶಗಳು 192 ದೇಶಗಳು 3ನೇ ಸ್ಥಾನದಲ್ಲಿ. ಇನ್ನು 4ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಆಸ್ಟ್ರಿಯಾ, ಡೆನ್ಮಾರ್ಕ್, ಆಮೇಲೆ ಐರ್ಲ್ಯಾಂಡ್, ಲಕ್ಸಂಬರ್ಗ್, ನೆದರ್ಲ್ಯಾಂಡ್, ನಾರ್ವೆ, ಸ್ವೀಡನ್, ಬೆಲ್ಜಿಯಂ. ಟಾಪ್ 5 ಅಲ್ಲಿ ಬೆಲ್ಜಿಯಂ ಇದೆ, ನ್ಯೂಜಿಲ್ಯಾಂಡ್ ಇದೆ, ಪೋರ್ಚುಗಲ್ ಇದೆ, ಸ್ವಿಟ್ಜರ್ಲೆಂಡ್ ಇದೆ, ಯುನೈಟೆಡ್ ಕಿಂಗ್ಡಮ್ ಇದೆ. ಇಷ್ಟು ದೇಶಗಳು ನೋಡಿ 190 ದೇಶಗಳಿಗೆ ವೀಸಾ ಇಲ್ಲದೆ ಹೋಗಬಹುದು. ಮತ್ತೆ 6ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಮತ್ತು ಗ್ರೀಸ್ ಇದೆ, 189 ದೇಶಗಳಿಗೆ. 7ನೇ ಸ್ಥಾನದಲ್ಲಿ ಕೆನಡಾ ಇದೆ, ಮಾಲ್ಟಾ ಇದೆ, ಪೋಲಾಂಡ್ ಇದೆ. 8ನೇ ಸ್ಥಾನದಲ್ಲಿ ಸಿಜಿಯಾ ಇದೆ, ಆಮೇಲೆ ಹಂಗರಿ ಇದೆ,
ಅದೇ ರೀತಿ 9ನೇ ಸ್ಥಾನದಲ್ಲಿ ಈ ಸ್ಟೋನಿಯಾ, ಆಮೇಲೆ ಅಮೆರಿಕ ಇದೆ, ಯುನೈಟೆಡ್ ಸ್ಟೇಟ್. ಅದೇ ರೀತಿಯಲ್ಲಿ 10ನೇ ಸ್ಥಾನದಲ್ಲಿ ಲ್ಯಾಟ್ವಿಯಾ, ಲಿಥುನಿಯಾ, ಆಮೇಲೆ ಸ್ಲೋವೆನಿಯಾ, ಜೊತೆಗೆ ಯುನೈಟೆಡ್ ಅರಬ್ ಎಮಿರೇಟ್. ಇಷ್ಟು ದೇಶಗಳು 10ನೇ ಸ್ಥಾನದಲ್ಲಿ ಇದಾವೆ. ಇನ್ನು ನಮ್ಮ ಭಾರತಕ್ಕೆ ಬರೋದಾದ್ರೆ 85ನೇ ಸ್ಥಾನದಲ್ಲಿ ಇದೆ. 85ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಇನ್ನು ಹಲವು ದೇಶಗಳನ್ನ ನೋಡೋದಾದ್ರೆ ಇಕ್ವಿಟೋರಿಯಲ್ ಗಿನಿಯಾ, ಅದೇ ರೀತಿ ನೈಗರ್, ಇವೆಲ್ಲವೂ 57 ದೇಶಗಳಿಗೆ ವೀಸಾ ಮುಕ್ತವಾಗಿ ಹೋಗಬಹುದು, ವೀಸಾ ಇಲ್ಲದೆ ಹೋಗಬಹುದು. ಇನ್ನು ನಮ್ಮ ಪಕ್ಕದ ರಾಷ್ಟ್ರವಾದಂತ ಯಾವಾಗಲೂ ನಮಗೆ ಕಿರಿಕಿರಿ ಕೊಡ್ತಕ್ಕಂತ ಒಂದು ರಾಷ್ಟ್ರವಾದ 103ನೇ ಸ್ಥಾನದಲ್ಲಿ ಇದೆ, ದಟ್ ಇಸ್ ಪಾಕಿಸ್ತಾನ್. ನೋಡಿ, ಯೆಮೆನ್ ಜಸ್ಟ್ 33, ಇದೇ ಹೆಚ್ಚು, ಐ ಥಿಂಕ್ ಇದೇ ಹೆಚ್ಚು ಇದಕ್ಕೆ. 104, ಯಾರು ನಂಬ್ತಾ ಇಲ್ಲ ಪಾಕಿಸ್ತಾನವನ್ನ. ಹಾಗಾಗಿ ಕಳಪೆ ಮಟ್ಟದಲ್ಲಿದೆ 33. ಅದು ಕೂಡ ತಮ್ಮ ಒಂದು ಇಸ್ಲಾಮಿಕ್ ಧರ್ಮದ ಕೆಲವು ದೇಶಗಳು, ಇಸ್ಲಾಮಿಕ್ ದೇಶಗಳು ಅಂತಾನೆ ಹೇಳ್ಬೋದ್ರಿ, ಅವು ಮಾತ್ರ ಕೊಟ್ಟಿದ್ದಾವೆ. ಅದರ್ವೈಸ್ ಬೇರೆ ದೇಶಗಳು ಇವುಗಳನ್ನು ನಂಬೋದು ಬಹಳ ಕಡಿಮೆ ಈ ಪಾಕಿಸ್ತಾನವನ್ನ. ನೋಡಿ, 104 ಇರಾಕ್, 31 ದೇಶಗಳಿದೆ. ಅದೇ ರೀತಿಯಲ್ಲಿ 105 ಸಿರಿಯಾ, 27 ದೇಶಗಳಿಗೆ. ಲಾಸ್ಟ್ ಇರ್ತಕ್ಕಂಥದ್ದು ಅಫ್ಘಾನಿಸ್ತಾನ. ಟಾಪ್ ಲಾಸ್ಟ್ ಇಂದ ಬರ್ತಕ್ಕಂಥದ್ದು ಮೂರು ದೇಶಗಳು. ಲಾಸ್ಟ್ ಇಂದ 3 ಸ್ಥಾನಗಳಿರ್ತಕ್ಕಂಥ ದೇಶಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಎನಿ ಹೌ, ಗೋ ಟು ದಟ್. ನೆಕ್ಸ್ಟ್ ನೋಡಿ, ಇನ್ನು ಅರ್ತ್ ರೊಟೇಷನ್ ಡೇ ನ ಆಚರಿಸಲಾಗ್ತಾ ಇದೆ. ಅರ್ತ್ ರೊಟೇಷನ್ ಡೇ ಜನವರಿ 8ರಂದು ಅರ್ತ್ ರೊಟೇಷನ್ ಡೇ ಅನ್ನ ಆಚರಿಸಲಾಗಿದೆ. ಭೂಮಿಯ ಪರಿಭ್ರಮಣಾ ದಿನವನ್ನು ಜನವರಿ 8ರಂದು ಆಚರಿಸಲಾಗ್ತದೆ. ಫ್ರೆಂಚ್ ಭೌತಶಾಸ್ತ್ರಜ್ಞ ಲಿಯಾನ್ ಫಾಕಲ್ಟ್ ಅವರ 1851 ಒಂದು ಪ್ರಯೋಗ ಆಗುತ್ತೆ. ಭೂಮಿಯ ಒಂದು ರೊಟೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಪ್ರಯೋಗ ಮಾಡ್ತಾರೆ. ಆ ಒಂದು ನೆನಪಿಗಾಗಿ ಜನವರಿ 8ರಂದು ನಾವೇನ್ ಮಾಡ್ತಾ ಇದ್ವಿ, ಅರ್ತ್ ರೊಟೇಷನ್ ಡೇ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ ಜಾಗತಿಕ ಮಟ್ಟದಲ್ಲಿ. ಯೂಸಿಂಗ್ ಆ ಪೆಂಡುಲಮ್, ಫಾಕಲ್ಟ್ ನೋಡಿ, ಲೋಲಕವನ್ನು ಬಳಸುವ ಮೂಲಕ ನಮ್ಮ ಲಿಯಾನ್ ಫಾಕಲ್ಟ್ ಅವರು ಗ್ರಹದ ತಿರುಗುವಿಕೆನ ಪ್ರದರ್ಶನ ಮಾಡ್ತಾರೆ. ವೈಜ್ಞಾನಿಕ ಜ್ಞಾನವನ್ನು ಕೂಡ ಪ್ರದರ್ಶಿಸ್ತಾರೆ. ಯಾಕೆ ತಿರುಗ್ತಾ ಇದೆ, ಏನೆಲ್ಲ ಇದು ಭೂಮಿ ತಿರುಗಲಿಕ್ಕೆ ಕಾರಣಗಳೇನು, ಯಾವ ದಿಕ್ಕಿನಿಂದ ತಿರುಗುತ್ತೆ ಅಂತೇಳಿ ನಿಮ್ಗೆ ಲಿಯಾನ್ ಫಾಕಲ್ಟ್ ಅವರು ಹೇಳ್ತಾರೆ. ಯಾವ ಕಡೆ ತಿರುಗುತ್ತಾರೆ, ಯಾವ ದಿಕ್ಕಿನಲ್ಲಿ ತಿರುಗುತ್ತೆ, ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಗೊತ್ತಿದೆ ನಿಮಗೆ, ಕ್ಲಾಕ್ ವೈಸ್ ಅಲ್ಲ, ಬದಲಿಗೆ ಆಂಟಿ ಕ್ಲಾಕ್ ವೈಸ್ ನಮ್ಮ ಭೂಮಿ ಸುತ್ತಕ್ಕಂಥದ್ದು ವೆಸ್ಟ್ ಟು ಈಸ್ಟ್, ಓಕೆನಾ, ಪಶ್ಚಿಮದಿಂದ ಪೂರ್ವಕ್ಕೆ ಇದು ತಿರುಗುತ್ತೆ. ಇದನ್ನ ಲಿಯಾನ್ ಫಾಕಲ್ಟ್ ಅವರು ನಿಮಗೆ ಹೇಳ್ತಾರೆ. ಎಸ್, ದರ್ ಇಸ್ ಅ ಸೈಂಟಿಫಿಕ್ ರೀಸನ್. ಏನು, ಭೂಮಿ ತಿರುಗಲಿಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಫಾರ್ ಎಕ್ಸಾಂಪಲ್, ಒಂದು ಕೊರಿಲಿಯಸ್ ಫೋರ್ಸ್ ಆಗಿರ್ಬೋದು, ಕೊರಿಲಿಯಸ್ ಎಫೆಕ್ಟ್ ಆಗಿರ್ಬೋದು. ನಾರ್ಥನ್ ಹೆಮಿಸ್ಪಿಯರ್ ಅಲ್ಲಿ ಬಲಕ್ಕೆ ತಿರುಗುತ್ತದೆ, ನೆನಪಲ್ಲಿ. ನಾರ್ಥನ್ ಹೆಮಿಸ್ಪಿಯರ್ ಅಲ್ಲಿ ಕ್ಲಾಕ್ ವೈಸ್ ತಿರುಗುತ್ತೆ. ಸೌತರ್ನ್ ಹೆಮಿಸ್ಪಿಯರ್ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಒಟ್ಟಾರೆಯಾಗಿ ಭೂಮಿ ತಿರುಗೋದು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಅನ್ನೋದು ಗೊತ್ತಿರಲಿ. ವೆದರ್ ಪ್ಯಾಟರ್ನ್ಸ್ ಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಇದು ಸೈಂಟಿಫಿಕ್ ರೀಸನ್, ಇದು ಒಂದು ಕೂಡ ಹೌದ್ರಿ. ಭೂಮಿ ತಿರುಗಲಿಕ್ಕೆ ನಮ್ಮ ಹವಾಮಾನ ಮಾದರಿಗಳು ಕೂಡ ಕಾರಣ ಆಗ್ತವೆ. ವ್ಯಾಪಾರ ಮಾರುತಗಳು, ಪಶ್ಚಿಮ ಮಾರುತಗಳು, ಕೋರಿಲಿಯಸ್ ಪರಿಣಾಮದಿಂದ ಉಂಟಾಗ್ತವೆ ಇವೆಲ್ಲ. ನೋಡಿ, ಕೋರಿಲಿಯಸ್ ಫೋರ್ಸ್ ಇಂದ ಇವನ್ ಆಲ್ಸೋ ಟ್ರೇಡ್ ವಿನ್ಸ್, ವೆಸ್ಟರ್ಲಿ ವಿನ್ಸ್, ಇವೆಲ್ಲ ಇದು ಒಂದು ಕೂಡ ಕಾರಣ. ಎಸ್, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಫೇಮಸ್ ನ್ಯೂಜಿಲೆಂಡ್ ಕ್ರಿಕೆಟಿಗ ಮಾರ್ಟಿನ್ ಗುಪ್ಟಿಲ್ ಅವರು ನಮ್ಮ ರಿಟೈರ್ಮೆಂಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಫ್ರಮ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಇಂದ ಇನ್ನು ನಿವೃತ್ತಿಗೊಂಡಿದ್ದಾರೆ. ಇವರು ಸಾಧನೆಗಳನ್ನು ನೋಡೋದಾದ್ರೆ ನೋಡಿ, ಟೋಟಲ್ ಆಗಿ 47 ಟೆಸ್ಟ್ ಗಳನ್ನ ಆಡಿದ್ದಾರೆ, 198 ODIಗಳನ್ನ ಆಡಿದ್ದಾರೆ, ಒನ್ ಡೇ ಮ್ಯಾಚ್ ಗಳನ್ನ, 122 2020 ಮ್ಯಾಚ್ ಗಳನ್ನ ಆಡಿದ್ದಾರೆ. ಇವರ ರನ್ ಸ್ಕೋರ್ ಕೂಡ ಇಲ್ಲಿದೆ. 2586 ರನ್ ಟೆಸ್ಟ್ ಅಲ್ಲಿ, 7346 ಒನ್ ಡೇಲಿ, 3531 2020 ಮ್ಯಾಚ್ ಅಲ್ಲಿ. ಬ್ಯಾಟಿಂಗ್ ಅವರೇಜ್ ನೋಡೋದಾದ್ರೆ 29 ಟೆಸ್ಟ್ ಅಲ್ಲಿ, 41 ಒನ್ ಡೇಲಿ, ಜೊತೆಗೆ 31 T20ಯಲ್ಲಿ. ಇವರ ಶತಕ ಮತ್ತು ಹಾಫ್ ಸೆಂಚುರಿ ಮತ್ತೆ ಸೆಂಚುರಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಾರೆ. ನೋಡಿ, ಟೆಸ್ಟ್ ಅಲ್ಲಿ 3 ಸೆಂಚುರಿ, 17 ಹಾಫ್ ಸೆಂಚುರಿ, ಅದೇ ರೀತಿ ಒನ್ ಡೇಲಿ 18 ಸೆಂಚುರಿ, 39 ಹಾಫ್ ಸೆಂಚುರಿ, ಜೊತೆಗೆ 2 ಸೆಂಚುರಿ ಇಂದ T20, 20 ಹಾಫ್ ಸೆಂಚುರಿ. ಟಾಪ್ ಸ್ಕೋರ್ಗೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ಟೆಸ್ಟ್ ಅಲ್ಲಿ 189 ಇವರ ಟಾಪ್ ಸ್ಕೋರ್ ಆಗಿದೆ, 237 ಇವರ ಒನ್ ಡೇ ಟಾಪ್ ಸ್ಕೋರ್ ಆಗಿದೆ, 105 ಇವರ ಒಂದು T20 ಟಾಪ್ ಸ್ಕೋರ್ ಆಗಿದೆ. ದಿಸ್ ಇಸ್ ಆಲ್ ಅಬೌಟ್. ನೋಡಿ, ಸಾಕಷ್ಟು ಜನ 200 ಶತಕವನ್ನ, ದ್ವಿಶತಕವನ್ನ ಒನ್ ಡೇಲಿ ಮಾಡಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರು. ರೋಹಿತ್ ಶರ್ಮಾ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಅಲ್ವಾ, ಹಲವು ಬಹಳಷ್ಟು ವ್ಯಕ್ತಿಗಳು ಇದ್ದಾರೆ. ಅದರಲ್ಲಿ ನಮ್ಮ ನ್ಯೂಜಿಲೆಂಡ್ ನ ಮಾರ್ಟಿನ್ ಗುಪ್ಟಿಲ್, ವಿಶ್ರಾಂತ ಕ್ರಿಕೆಟಿಗ, ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟಿಗ ನ್ಯೂಜಿಲೆಂಡ್ ನ ವ್ಯಕ್ತಿ ಮಾರ್ಟಿನ್ ಗುಪ್ಟಿಲ್ ರಿಟೈರ್ಮೆಂಟ್ ಅನ್ನ ಘೋಷಿಸಿದ್ದಾರೆ. ಎಸ್, ಎನಿಹೌ, ಥ್ಯಾಂಕ್ ಯು ರೀ. ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ. ಎಸ್, ಎನಿಹೌ, ನಾಳೆ ಕ್ಲಾಸಲ್ಲಿ ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ದಿಸ್ ಇಸ್ ಎನಫ್ ಫಾರ್ ಟುಡೇ. ಥ್ಯಾಂಕ್ ಯು. ಇದು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇನ್ನು ಯಾವ ರೀತಿಯ ಬದಲಾವಣೆಗಳು ಇಲ್ಲಿ ಆಗಬೇಕಾಗಿದೆ, ಅದರ ಮೂಲಕ ನಾನು ಕೂಡ ಚೇಂಜಸ್ ನಿಮ್ಮಿಂದ, ನಿಮ್ಮ ಒಂದು ಅಭಿಪ್ರಾಯಗಳಿಂದ, ನಿಮ್ಮ ಕಮೆಂಟ್ಗಳ ಮೂಲಕ ಪಡ್ಕೊಳ್ತೀನಿ. ಥ್ಯಾಂಕ್ ಯು.